ಇವತ್ತು ಅಂಬೇಡ್ಕರ್ ಅಂದ ಕೂಡಲೇ ವಿಶ್ವ ಮಟ್ಟದಲ್ಲಿ ಬೌದ್ಧಿಕ ಚಿಂತನೆಗಳನ್ನು ಪ್ರೇರಿಸಿದ ಬಹಳ ದೊಡ್ಡ ವ್ಯಕ್ತಿತ್ವ. ಭಾರತೀಯ ಭೌತವಾದಿ ಚಿಂತನಾಧಾರೆಯಲ್ಲಿ ವಿಶ್ವವನ್ನು ಪ್ರಭಾವಿಸಿದಂಥ ಪ್ರೇರಿಸಿದಂಥ ವ್ಯಕ್ತಿತ್ವದಲ್ಲಿ ಬುದ್ಧ ಮೊದಲಿಗ. ತಥಾಗತ ಬೋಧಿಸತ್ವ ಬುದ್ಧಗುರು ತನ್ನ ಚಿಂತನೆಗಳ ಮೂಲಕ ಪ್ರಭಾವಿಸಿ, ಪರಿಣಾಮಿಸಿ, ಪ್ರೇರೇಪಿಸಿ ಈ ಪ್ರಜಾತಂತ್ರ ವ್ಯವಸ್ಥೆ, ಗಣತಂತ್ರ ವ್ಯವಸ್ಥೆ, ಗಣರಾಜ್ಯ ಅಂತ ನಾವು ಈ ಜಂಬೂದ್ವೀಪವನ್ನು ಏನು ಕರೀತೇವೆ, ಜಂಬೂದ್ವೀಪ ಅರ್ಥಾತ್ ಭಾರತ, ಇಂಡಿಯಾ, ಮೊದಲ ಕಾನ್ಸ್ಟಿಟ್ಯೂಷನ್ನ ಮೊದಲ ಆರ್ಟಿಕಲಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರು ಏನು ಇಂಡಿಯಾ ದಟ್ ಈಸ್ ಭಾರತ ಶಾಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂದರೆ ಇಂಡಿಯಾ ಎಂದು ಕರೆಯಲಾಗುತ್ತಿರುವ ಭಾರತ ದೇಶ ಒಕ್ಕೂಟ ರಾಜ್ಯಗಳ ವ್ಯವಸ್ಥೆಯಾಗಿರತಕ್ಕದ್ದು ಅಂತ. ಜಗತ್ತನ್ನು ಎಚ್ಚರಗೊಳಿಸೋದಕ್ಕೆ ಕರ್ನಾಟಕ ಮಟ್ಟದಲ್ಲಿ ಭಾರತದಾದ್ಯಂತ ಇರುವ ಎಲ್ಲ ಶರಣರನ್ನು ಆಕರ್ಷಿಸಿ ಲಕ್ಷದ ಮೇಲೆ 96,000 ವಚನಕಾರರು, 770 ಮಂದಿ ಅಮರಗಣಗಳು, ಇವ್ರನ್ನೆಲ್ಲರನ್ನೂ ಅನುಭವ ಮಂಟಪ ಅನ್ನುವ ಕಡೆಗೆ ಇರಿಸಿಕೊಂಡು ಆ ಅನುಭವ ಮಂಟಪದಲ್ಲಿ ನಟುವ ಜನಾಂಗದ ದೇವದಾಸಿ ಮಗನಾದಂಥ ಅಲ್ಲಮ ಪ್ರಭುವಿಗೆ ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು, ಶೂನ್ಯ ಸಿಂಹಾಸನಾಧೀಶ ಅನ್ನುವಂಥ ಒಬ್ಬ ಅಲ್ಲಮ ಪ್ರಭು ದೇವದಾಸಿ ಮಗ, ಆತನಿಗೆ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ಕೊಟ್ಟು ಇಡೀ ಜಗತ್ತನ್ನು ಕಾಯ್ದುಕೊಂಡವರು ಬಸವಣ್ಣನವರು. ಬಸವಣ್ಣನ ನಂತರದಲ್ಲಿ ಆ ಥರ ಜಗತ್ತನ್ನು ಕಾಯ್ದುಕೊಂಡ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೇಗೆ ಅವರು ಜಗತ್ತನ್ನು ಎಚ್ಚರದಿಂದ ಕಾಯ್ದುಕೊಂಡ್ರು ಅಂದರೆ ನಾನಕ್ಚಂದ್ರ ರತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೇರ್ ಟೇಕರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗಲು ರಾತ್ರಿಗಳ ಅರಿವೇ ಇಲ್ಲದೆ ಓದ್ಕೊಂಡು ಕೂತ್ಕೊಂಡಿರ್ತಾರೆ, ಮನನ ಮಾಡ್ತಾ ಇರ್ತಾರೆ, ಲೋಕದ ಚಿಂತನೆಗಳ ಬಗ್ಗೆ ಧ್ಯಾನಿಸ್ತಾ ಇರ್ತಾರೆ, ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕ್ತಾ ಇರ್ತಾರೆ. ಹೇಗೆ ಬುದ್ಧಗುರು ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕಿಕೊಂಡು ಒಂದು ಲೋಕಪ್ರೀತಿಯನ್ನು ಗಳಿಸಿದರೋ, ಮೋಕ್ಷವನ್ನು ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಅಂತ ಪಿ ಲಂಕೇಶ್ ಅವರದೊಂದು ಆರ್ಟಿಕಲ್ ಇದೆ, ನೀವು ಓದಬೇಕು. ಅದು ಬುದ್ಧನನ್ನು ಕುರಿತು ಇರುವಂಥದ್ದು. ಏನು, ಮೋಕ್ಷವನ್ನು ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ. ಆರ್ಟಿಕಲ್ ಹೆಸರು ಪಿ ಲಂಕೇಶ್ ಬರೆದಿರೋದು. ಬುದ್ಧಗುರು ಮೋಕ್ಷವನ್ನು ಹುಡುಕುತ್ತಾ ಹೋದರು ಅಂತ ಜನ ನಂಬಿದ್ದಾರೆ. ಆದರೆ ಅವರು ಲೋಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಿಕೊಂಡು ಹೋದರು. ಹಾಗೆ ಲೋಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಿಕೊಂಡು ಹೋದಂಥ ಬುದ್ಧ ಜನರ ಪ್ರೀತಿಯ ಬಂಧನಕ್ಕೆ ಒಳಗಾದರು. ಹಾಗೆ ಅಂಬೇಡ್ಕರ್ ಅವರು ಹಗಲು ರಾತ್ರಿಗಳ ಪರಿವೇ ಇಲ್ಲದೆ ಲೋಕದ ಸಮಸ್ಯೆಗಳಿಗೆ ಧ್ಯಾನಿಸ್ತಾ ಇರ್ತಾರೆ, ಉತ್ತರಗಳನ್ನು ಹುಡುಕ್ತಾ ಇರ್ತಾರೆ. ಆ ಉತ್ತರಗಳನ್ನು ಹುಡುಕ್ತಾ ಇರುವಾಗ ನಾನಕ್ಚಂದ್ ಅಂಬೇಡ್ಕರ್ ಅವರ ಕೇರ್ ಟೇಕರು ಅವರು ಬಂದು ಅಂಬೇಡ್ಕರ್ ಅವ್ರನ್ನ ಒಂದು ಮಾತು ಕೇಳ್ತಾರೆ. ಅಲ್ಲ ಗುರುಗಳೇ, ಇಡೀ ಜಗತ್ತು ಮಲಗಿದೆ, ಅಕಾರಾತ್ರಿ ಹೊತ್ತು ನಿಮಗೆ ಕಣ್ಣಿಗೆ ನಿದ್ರೆ ಬೇಡವೇ? ದಣಿದ ದೇಹಕ್ಕೆ ವಿಶ್ರಾಂತಿ ಬೇಡವೇ? ಹೀಗೆ ಪ್ರಶ್ನೆ ಮಾಡಿದಾಗ ಅಂಬೇಡ್ಕರ್ ಅವರ ಕೊನೆಯ ದಿನಗಳು ನಾನಕ್ಚಂದ್ ದಾಖಲಿಸ್ತಾನೆ. ಅಂಬೇಡ್ಕರ್ ಅವರ ಕೊನೆಯ ದಿನಗಳು ಏನು ಅಂತ. ಹಾಗೆ ಏನು ಗುರುಗಳೇ, ನಿಮ್ಮ ಕಣ್ಣಿಗೆ ನಿದ್ದೆ ಬೇಡವೇ? ದಣಿದ ದೇಹಕ್ಕೆ ವಿಶ್ರಾಂತಿ ಬೇಡವೇ ಅಂತ ನಾನಕ್ಚಂದ್ರು ರತ್ತು ಕೇಳಿದಾಗ ಅಂಬೇಡ್ಕರ್ ಕೊಡುವ ಉತ್ತರ, ಹೌದಪ್ಪ, ನಾನೂ ಮಲಗಿಬಿಟ್ರೆ ನಮ್ಮ ಇಡೀ ಜಗತ್ತು, ನನ್ನ ಲೋಕ ಮಲಗಿದೆ, ಇನ್ನು ನಾನು ಮಲಗಿಬಿಟ್ರೆ ಮಲಗಿರುವ ನನ್ನ ಜನರನ್ನು ಎಬ್ಬಿಸುವವರು ಯಾರು?
ಎಚ್ಚರಗೊಳಿಸೋದು ಯಾರು? ಆದ್ದರಿಂದ ನನ್ನ ಜಗತ್ತು ಮಲಗಿರುವಾಗ ಆ ಜಗತ್ತನ್ನು ಎಚ್ಚರಗೊಳಿಸುವ ಸಲುವಾಗಿ ನಾನು ಎಚ್ಚರದಿಂದ ಇದ್ದೇನೆ ಎಂದರು ಅಂಬೇಡ್ಕರ್ ಅವರು. ಅಂದರೆ ಅಂಬೇಡ್ಕರ್ ಅವರು ಮಲಗಲಿಲ್ಲ, ಎಚ್ಚರದಿಂದ ಇದ್ದರು. ಬುದ್ಧ ಮಲಗಲಿಲ್ಲ, ಬುದ್ಧ ಅವನೊಬ್ಬನಿದ್ದ, ಜಗವೆಲ್ಲ ಮಲಗಿರಲು ಅವನೊಬ್ಬನೇ ಇದ್ದ. ಅಂದರೆ ಬುದ್ಧ ಮಲಗಲಿಲ್ಲ, ಬುದ್ಧ ಎದ್ದಿದ್ದ. ಬಸವಣ್ಣ ಮಲಗಲಿಲ್ಲ, ಬಸವಣ್ಣ ಎದ್ದಿದ್ರು. ಅಂಬೇಡ್ಕರ್ ಮಲಗಲಿಲ್ಲ, ಅಂಬೇಡ್ಕರು ಎದ್ದಿದ್ರು, ಎಚ್ಚರದಿಂದ ಇದ್ದರು. ಇವರು ಎಚ್ಚರದಿಂದ ಇದ್ದ ಕಾರಣ ನಾವಿವತ್ತು ಎಚ್ಚರವಾಗಿದ್ದೀವಿ. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಎಚ್ಚರ ತಪ್ಪಿದಿದ್ರೆ, ಅವರು ಏನಾದರೂ ನಿದ್ದೆ ಮಾಡಿಬಿಟ್ಟಿದ್ದಿದ್ರೆ ನಮ್ಮನ್ನು ಎಬ್ಬಿಸುವವರು ಯಾರೂ ಇರ್ತಿರಲಿಲ್ಲ, ಎಬ್ಬಿಸೋದಕ್ಕೆ ಯಾರಿಂದನೂ ಸಾಧ್ಯವೂ ಆಗ್ತಾ ಇರಲಿಲ್ಲ. ಈ ಸನಾತನ ಹಿಂದೂ ವೈದಿಕಾರಿಯ ವ್ಯವಸ್ಥೆ ಏನಿದೆ, ಈ ಹಿಂದೂ ವೈದಿಕಾರಿಯ ವ್ಯವಸ್ಥೆ ನಮಗೆಲ್ಲ ಅರಿವಳಿಕೆಗಳನ್ನು ಕೊಟ್ಟು ಪ್ರಜ್ಞಾಹೀನತೆಗೆ ದೂಡಿ ಶಾಸ್ತ್ರಗಳ ಆಧಾರದಲ್ಲಿ ಲಿಂಗ ತಾರತಮ್ಯ ಹುಟ್ಟು ಕರ್ಮವಾದ ಇಂಥದರ ಆಧಾರದಲ್ಲಿ ಅವರು ನಮಗೆ ಅರಿವಳಿಕೆಗಳನ್ನು ಕೊಟ್ಟು ಎಚ್ಚರನೇ ತಪ್ಪಿಸಿ ಇನ್ನೆಂದೂ ಎಚ್ಚರಗೊಳ್ಳಲಾಗದ ಮಟ್ಟಕ್ಕೆ ನಮ್ಮನ್ನು ಅವರು ಮಲಗಿಸಿದ್ರು. ಆದ್ದರಿಂದ ಈ ಲೋಕ, ಇಡೀ ನಮ್ಮ ಲೋಕ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರಿಗೆ ಋಣಿಗಳಾಗಬೇಕಾಗಿದೆ. ಯಾಕಂದರೆ ಅವರು ಎಚ್ಚರದಿಂದ ಇದ್ದು ನಮ್ಮನ್ನು ಎಚ್ಚರಗೊಳಿಸಿರುವ ಕಾರಣವಾಗಿ. ಇವತ್ತು ನಮಗೆ ಏನಾದರೂ ಸಂವಿಧಾನ ಕೊಡದೇ ಹೋಗಿದ್ದರೆ, ಸಂವಿಧಾನದಲ್ಲಿ ನಮಗೆ ಸಮಾನ ನಾಗರಿಕ ಹಕ್ಕು ಬಾಧ್ಯತೆಗಳನ್ನು ಅಂಬೇಡ್ಕರ್ ಅವರು ಕೊಡದೇ ಹೋಗಿದ್ದರೆ ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡೋಣ. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಏನು ಆರ್ಥಿಕ ಹಿಂದುಳಿದಿರುವಿಕೆಯನ್ನು ಮಾನದಂಡ ಮಾಡಿಕೊಂಡು 10% ಮೀಸಲಾತಿಯನ್ನು ಹೊಡೆದುಕೊಂಡ್ರು. ಕೇವಲ 4% ಜನ ಯಾವುದೇ ಚರ್ಚೆ ಇಲ್ಲದೆ, ಯಾವುದೇ ಆಕ್ಷೇಪಗಳಿಲ್ಲದೆ, ತಗಾದೆಗಳಿಲ್ಲದೆ, ತಕರಾರುಗಳಿಲ್ಲದೆ 10% ಮೀಸಲಾತಿ ಹೊಡ್ಕೊಂಡ್ರು. ಅಂದರೆ ಅವರ ಜನಸಂಖ್ಯೆ ಏನು ಸಂಖ್ಯಾಬಾಹುಳ್ಯ ಇದೆ, ಆ ಸಂಖ್ಯಾಬಾಹುಳ್ಯಕ್ಕಿಂತಲೂ ಇನ್ನೂ 6 ಪಟ್ಟು ಹೆಚ್ಚು ಮೀಸಲಾತಿಯನ್ನು ದೋಚಿಕೊಂಡರು. ಯಾರು ತಲೆತಲಾಂತರದಿಂದ ಒಂದು ಸಾಮಾಜಿಕ ಧಾರ್ಮಿಕ ಮೀಸಲಾತಿಯನ್ನು ದೋಚಿಕೊಂಡಿದ್ದರೋ ಅವರೇ ಈಗಲೂ ಕೂಡ, ಸಂವಿಧಾನ ಇರುವಾಗಲೂ ಕೂಡ ಪಂಚಾಂಗದ ಆಶಯಗಳನ್ನು, ಅಂದರೆ ರಾಜ್ಯಾಂಗದ ಆಶಯಗಳಲ್ಲ, ಪಂಚಾಂಗದ ಆಶಯಗಳ ಅನುಸಾರ 10% ಮೀಸಲಾತಿ ಒಡ್ಕೊಂಡಿದ್ದಾರೆ. ಅಂದರೆ ಮೀಸಲಾತಿಯೇ ತಲುಪದ ಒಂದು ಲೋಕ. ಶತಶತಮಾನಗಳಿಂದ ಮೀಸಲಾತಿಯ ಕಲ್ಪನೆಯೂ ಇರಲಿಲ್ಲ, ರಾಜಕೀಯ ಪ್ರಾತಿನಿಧ್ಯದ ಪರಿಕಲ್ಪನೆಯೂ ನಮಗೆ ತಿಳಿದಿಲ್ಲ, ಉಮೇದುವಾರಿಕೆ ಅನ್ನುವ ವಿಚಾರ ಗೊತ್ತಿಲ್ಲ, ರಾಜಕೀಯ ಅಧಿಕಾರ ಪರಮಾಧಿಕಾರ ಅನ್ನುವಂಥ ಸಂಗತಿಗಳು ಗೊತ್ತಿಲ್ಲ. ಇಂಥ ಗೊತ್ತಿಲ್ಲದಿರುವ ಒಂದು ಅಜ್ಞಾತ ಲೋಕವನ್ನು ಇನ್ನೂ ಅಷ್ಟು ಜೀತಗಾರಿಕೆಯಲ್ಲೇ ಇರಿಸ್ಕೊಂಡು ನಾವು ಬಾನಿಸ ಅಂತ ಕರಿತೇವೆ, ತೆಲುಗಲ್ಲಿ ವೆಟ್ಟಿ ಚಾಕರಿ ಅಂತೇವೆ, ಬೆಟ್ಟಿ ಚಾಕರಿ. ಆ ಥರದ ಚಾಕರಿಗಳಲ್ಲಿ ಉಳಿಸ್ಕೊಂಡು ನಮ್ಮನ್ನು ದುಡಿಯುವ ಯಜ್ಞ ಪಶುಗಳನ್ನಾಗಿಯೇ ಮಾಡಿರ್ತಾ ಇದ್ದರು. ಒಂದು ಹಸುವೋ, ಒಂದು ಕೋಣವೋ, ಒಂದು ಎಮ್ಮೆಯೋ, ಒಂದು ಕತ್ತೆಯೋ ನಾವು ಲೋಡ್ ಹಾಕಿದರೆ ಅದು ಎಳ್ಕೊಂಡು ಹೋಗ್ತಿರುತ್ತಷ್ಟೇ, ಗೊತ್ತಾಗಲ್ಲ ಅದಕ್ಕೆ, ಯಾಕಂದರೆ ಅದ್ರ ಬ್ರೈನ್ ಬೆಳೆದಿರಲ್ಲ. ಹಾಗೆ ನಮ್ಮನ್ನು ಕೂಡ ಜ್ಞಾನ ಬೆಳೆಯದಂತೆ, ಬುದ್ಧಿವಂತಿಕೆ ಬೆಳೆಯದಂತೆ, ಶಿಕ್ಷಣ ಕೊಡಲಿಲ್ವಲ್ಲ, ಬುದ್ಧಿವಂತಿಕೆ ಇಲ್ಲ, ಹಾಗೆ ಬುದ್ಧಿವಂತಿಕೆ ಬೆಳೆಯದಂತೆ ನೋಡಿಕೊಳ್ಳುವ ಒಂದು ಬುದ್ಧಿವಂತ ವರ್ಗ ಇರ್ತಾ ಇತ್ತು. ಅಂಬೇಡ್ಕರ್ ಬಂದು ಸಂವಿಧಾನದಲ್ಲಿ ಈ ಥರ ಹಕ್ಕು ಬಾಧ್ಯತೆಗಳನ್ನು ಕೊಟ್ಟ ಕಾರಣ ನಮಗೆಲ್ಲರಿಗೂ ಸ್ವಲ್ಪ ಮಟ್ಟಿಗಾದರೂ ಅರಿವು ಬಂದು, ಅಕ್ಷರ ಅರಿವಿನ ವಾಹಕ,
ಹಾಗೆ ನಮ್ಗೆ ಅಕ್ಷರ ಕೊಟ್ಟಿದ್ದರಿಂದ ನಮ್ಮಲ್ಲಿ ಅರಿವು ಮೂಡ್ತು. ಅರಿವು ಮೂಡಿದಾಗ ಇಡೀ ಸಮಾಜ ಅರ್ಥ ಆಯಿತು. ಈ ಸಮಾಜ ಅರ್ಥ ಆಯಿತು. ಸಮಾನತೆಗೋಸ್ಕರ ಆಗ್ರಹ ಪಡಿಸಿದ್ವಿ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಏನು ಕಟ್ಟಿದ್ರು, ಆ ಮೂಲಕ ಹೋರಾಟದ ಹಾಡುಗಳನ್ನು ದಲಿತ ಕಲಾಮಂಡಲಿಯ ಮೂಲಕ ನಮ್ಮ ಹಾಡುಗಾರರು ಹಾಡಿದರು ಮತ್ತು ಕವಿಗಳು ಬರೆದರು. ಹಾಡುಗಳನ್ನು, ಹೋರಾಟದ ಹಾಡುಗಳನ್ನು ವಿಪ್ಲವ ರಚಯಿತಲು ವಿರಸಂಬಂತ ವಿಪ್ಲವ ರಚಯಿತಲ ಸಂಗಮ ಅಂತಲೇ ಹುಟ್ಟಿತು ಆಂಧ್ರ ಪ್ರದೇಶದಲ್ಲಿ. ಹಾಗೆ ನಮ್ಮಲ್ಲಿ ಪ್ರತಿರೋಧದ ಹಾಡುಗಳು ಹುಟ್ಟಿದ್ವು. ಈ ಹಾಡುಗಳು ಹುಟ್ಟಿದ ಕಾರಣ ನಾವು ಜಾತೀಯತೆಯನ್ನು ಪ್ರಶ್ನೆ ಮಾಡಿದ್ವಿ, ವರ್ಗ ತಾರತಮ್ಯವನ್ನು ಪ್ರಶ್ನೆ ಮಾಡಿದ್ವಿ, ಲಿಂಗ ತಾರತಮ್ಯವನ್ನು ಪ್ರಶ್ನೆ ಮಾಡಿದ್ವಿ, ಸಾಮಾಜಿಕ ಸಮಾನತೆಗಾಗಿ ಆಗ್ರಹಿಸಿದ್ವಿ, ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರ ಒತ್ತಾಯಿಸಿದ್ವಿ, ಹೋಬಳಿಗೊಂದು ವಸತಿ ಶಾಲೆ ಬೇಕು ಅಂತ ಹೇಳಿ ಕೇಳಿದ್ವಿ. ಹೌದು ತಾನೆ? ಎಂಡ ಬೇಡ, ಸಾರಾಯಿ ಬೇಡ, ಕುರಿ ಕೋಳಿ ಪಂಚೆ ಏನು ಬೇಡ, ನಮಗೊಂದು ಹೋಬಳಿಗೊಂದು ವಸತಿ ಶಾಲೆ ಕೊಡಿ, ಒಂದು ಕುಟುಂಬಕ್ಕೆ 5 ಎಕರೆಯಷ್ಟು ಭೂಮಿ ಕೊಡಿ ಅನ್ನುವ ಹೋರಾಟವನ್ನು, ಆ ಒಂದು ಆಶಯದ ಘೋಷವಾಕ್ಯಗಳನ್ನು ಮುಂದಿಟ್ಕೊಂಡು ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಅನ್ನುವ ಧ್ಯೇಯ ವಾಕ್ಯವನ್ನು ಮುಂದೆ ಇರಿಸಿಕೊಂಡು ದಲಿತ ಸಂಘರ್ಷ ಸಮಿತಿ ಹೋರಾಟ ರೂಪಿಸಿದ ಪರಿಣಾಮ, ಆ ಒಂದು ಪರಿಣಾಮದಿಂದ ಇವತ್ತು ನಮ್ಮಲ್ಲಿ ಒಂದು ಸ್ವಾಭಿಮಾನ ಅನ್ನೋದು ಬಂದಿದೆ. ಆಗ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇದನ್ನೇ ಹೇಳಿದರು, ಶತಮಾನಗಳ ನಂತರದಲ್ಲಿ ಶೋಷಿತರ ಗುಡಿಸಲುಗಳಲ್ಲಿ ಹೋರಾಟದ ಮಿಣುಕು ದೀಪವೊಂದು ಉರಿಯುತ್ತಿದೆ, ಹೊರಗೆ ಭಾರೀ ಬಿರುಗಾಳಿ ಬೀಸುತ್ತಿದೆ. ಈ ಬಿರುಗಾಳಿಗೆ ಸಿಕ್ಕಿ ಆ ಹೋರಾಟದ ಮಿಣುಕು ದೀಪ ಆರದಂತೆ ರಕ್ಷಿಸುವ ಈ ಸಾಮಾಜಿಕ ಹೊಣೆಗಾರಿಕೆ, ಜವಾಬ್ದಾರಿ ಎಲ್ಲ ಪ್ರಜ್ಞಾವಂತರ ಮೇಲಿದೆ. ನಾನು ಮಾತಾಡೋದಕ್ಕೆ ಮುಖ್ಯವಾಗಿ ಬಯಸ್ತಾ ಇರೋದು ಆದಿವಾಸಿಗಳು ಮತ್ತು ಅಲೆಮಾರಿಗಳ ಸಂಕಟಗಳನ್ನು ಕುರಿತು. ನಮ್ಮ ದೇಶದಲ್ಲಿ ಜಾತಿಗಳ ಗಣತಿ ಮತ್ತು ಜಾತಿಗಳ ಅಧ್ಯಯನ, ಆದಿವಾಸಿಗಳಾಗ್ಬೋದು, ಅಲೆಮಾರಿಗಳಾಗ್ಬೋದು, ಒಟ್ಟಾರೆ ಜನಾಂಗೀಯ ಅಧ್ಯಯನ ಅನ್ನೋದನ್ನು ಪ್ರಾರಂಭಿಸಿದ್ದು ಮೊಟ್ಟ ಮೊದಲು ಬ್ರಿಟಿಷ್ನವರು. ಬ್ರಿಟಿಷ್ ವಸಾಹತುಶಾಹಿ ಜನಾಂಗೀಯ ಅಧ್ಯಯನಕಾರರು, ಕುಲಶಾಸ್ತ್ರೀಯ ಅಧ್ಯಯನಕಾರರು ವೆರಿಯರ್ ಎಲ್ವಿನ್, ಎಡ್ಗರ್ ಥರ್ಸ್ಟನ್, ಫ್ರಾನ್ಸಿಸ್ ಬುಕನನ್, ಈ ಥರದವರು ಬಂದು, ರೇಮಂಡ್ ಫ್ಲೀಟ್, ಇನ್ನೂ ಮುಂತಾದ ಚಿಂತಕರು ಬಂದು ಈ ಜಾತಿಗಳನ್ನು ಅಧ್ಯಯನ ಮಾಡ್ತಾರೆ, ಧರ್ಮಗಳನ್ನು ಅಧ್ಯಯನ ಮಾಡ್ತಾರೆ, ಯಾವ ಯಾವ ಸೀಮೆಯಲ್ಲಿ ಯಾವ ಯಾವ ಜಾತಿ ವರ್ಗಗಳು ನೆಲೆಸಿವೆ, ಅವರ ಭಾಷೆ ಯಾವುದು, ಅವರ ಬೆಡಗಿ ಯಾವುದು, ಅವರ ಕುಲಾಚಾರಗಳೇನು, ಅವರ ಕಟ್ಟೆಮನೆಗಳೇನು, ಇವೆಲ್ಲವನ್ನೂ ಅಧ್ಯಯನ ಮಾಡ್ತಾರೆ. ಮಾತಾಡಬಾರ್ದು, ಈ ಕಡೆ ಕೇಳಿ. ಇವೆಲ್ಲವನ್ನೂ ಅಧ್ಯಯನ ಮಾಡಿದ್ದ್ಯಾರು? ವಸಾಹತು ಶಾಹಿ ಕುಲಶಾಸ್ತ್ರೀಯ ಅಧ್ಯಯನಕಾರರು. ಆ ಕುಲಶಾಸ್ತ್ರೀಯ ಅಧ್ಯಯನಕಾರರು ಯಾಕೆ ಅಧ್ಯಯನ ಮಾಡಿದರು ಅಂದರೆ, ವಿಕ್ಟೋರಿಯಾ ಮಹಾರಾಣಿ ಅಲ್ಲಿ ಲಂಡನ್ನಿಂದ ಇಡೀ ಭಾರತ ದೇಶವನ್ನು ಆಳಬೇಕು. ಭಾರತ ದೇಶವಾದರೂ ಕೂಡ ಒಂದು ವಸಾಹತು ಅಷ್ಟೇ, ಬ್ರಿಟಿಷರ ಒಂದು ಮಾರುಕಟ್ಟೆಯ ಅಂಗಡಿ ಇದು. ಆ ಥರ ಬ್ರಿಟಿಷರು ಇಲ್ಲಿನ ಸ್ವಾಭಾವಿಕ ಸಂಪನ್ಮೂಲಗಳನ್ನು, ನೈಸರ್ಗಿಕ ಸಂಪನ್ಮೂಲಗಳನ್ನು ನಮ್ಮ ಜನರನ್ನೇ ದುಡಿಮೆಗಚ್ಚಿ ದೋಚಿ ಅವರ ದೇಶಕ್ಕೆ ತೆಗೆದುಕೊಂಡೋಗಿ ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದನೆ ಮಾಡಿ ವಿಶ್ವದೆಲ್ಲ ಮಾರುಕಟ್ಟೆ ಎಲ್ಲ ಕಡೆಗೆ ಇತ್ತು. ಆ ಕಡೆ ಎಲ್ಲ ಮಾರಾಟ ಮಾಡಿ ಅವರು ಆರ್ಥಿಕವಾಗಿ ಸಬಲರಾಗ್ತಾಯಿದ್ರು. ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು ಎಷ್ಟೊಂದೆಲ್ಲ ಜನ ಬರ್ತಾರೆ ಭಾರತ ದೇಶಕ್ಕೆ. ಅವರೆಲ್ಲ ಬಂದದ್ದು ಯಾತಕ್ಕೋಸ್ಕರ? ವ್ಯಾಪಾರಕ್ಕೋಸ್ಕರ. ಮೊದಲು ತಕ್ಕಡಿ ಹಿಡಿದುಕೊಂಡು ವ್ಯಾಪಾರಕ್ಕೋಸ್ಕರ ಬಂದರು. ಆ ವ್ಯಾಪಾರಕ್ಕೋಸ್ಕರ ಬಂದಾಗ ಈ ಜಂಬೂ ದ್ವೀಪ, ಈ ಭಾರತ ದೇಶದಲ್ಲಿ ಬುದ್ಧನನ್ನಾಗಲೇ ಓಡಿಸಿದ್ದಾಗಿತ್ತು, ಬಸವಣ್ಣನ ಆಶಯಗಳನ್ನಾಗಲೇ ಕೊಂದದ್ದಾಗಿತ್ತು,
ಬೇರೆ ದೇಶಕ್ಕೆ ಹೋಗಿತ್ತು. ಬೌದ್ಧ ಧರ್ಮ ಇಲ್ಲಿ ನೆಲದ ಬೇರುಗಳನ್ನು ಕಳೆದುಕೊಂಡು ಇಲ್ಲೆಲ್ಲವೂ ಜಾತಿ ಮತ್ತು ಧರ್ಮ ಇವುಗಳ ಮೇಲಾಳ್ವಿಕೆ ನಡೀತಾ ಇತ್ತು. ಎಲ್ಲ ತುಂಡರಸರು ಜಾತಿಯಾಗಿ ವಿಘಟನೆಗೊಂಡು ಇಡೀ ಸಮಾಜ ಸುಂದರ ನೇಯ್ಗೆ ಇಲ್ಲದೆ ಇಡೀ ಸಮಾಜ ಪೀಡಿತವಾಗಿತ್ತು. ಆ ಪೀಡಿತವಾದದ್ದೇ ಐಕ್ಯಮತ್ಯ ಯಾವಾಗಿರೋದಿಲ್ಲ ಆಗ ಬ್ರಿಟಿಷ್ನವ್ರಿಗೆ ಒಡೆದು ಆಳುವ ನೀತಿಯ ಮೂಲಕ ನಮ್ಮನ್ನೆಲ್ಲ ಛಿದ್ರಗೊಳಿಸಿ ಅವರೆಲ್ಲ ಏಕಸೂತ್ರವನ್ನು ಹಿಡಿದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅವ್ರು ಹೇಗೆ ಏಕಸೂತ್ರ ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು? ಹೇಗೆ ಸಾಧ್ಯ ಆಯಿತು ಅಂದರೆ ನಾವ್ಯಾರು ಕೂಡ ಯುದ್ಧಾಸ್ತ್ರಗಳನ್ನು ಉತ್ಪಾದನೆ ಮಾಡಿರಲ್ಲ. ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ವಿಚಾರದಲ್ಲಿ ನಾವು ಪ್ರಗತಿ ಸಾಧಿಸಿರಲಿಲ್ಲ. ಸುಮ್ಮನೆ ಲೆಕ್ಕ ಹಾಕಿ ಏರೋಪ್ಲೇನ್ ಕೊಟ್ಟಿದ್ದ್ಯಾರು, ಟೆಲಿವಿಷನ್ ಕೊಟ್ಟಿದ್ದ್ಯಾರು, ಸೈಕಲ್ ಕೊಟ್ಟಿದ್ದ್ಯಾರು ನಮಗೆ? ಅವತ್ತಾನೆ ಎಲ್ಲ ಬ್ರಿಟಿಷ್ನವರು. ರೈಲ್ ಕೊಟ್ಟಿದ್ದ್ಯಾರು, ಫೋನ್ ಕೊಟ್ಟಿದ್ದ್ಯಾರು, ಫ್ಯಾನ್ ಕೊಟ್ಟಿದ್ದ್ಯಾರು, ಟಂಗ್ಸ್ಟನ್ ತಂತಿ ಕೊಟ್ಟಿದ್ದ್ಯಾರು, ಆ ಎಲೆಕ್ಟ್ರಿಸಿಟಿ ಕಂಡಿಡಿದು ಕೊಟ್ಟವ್ರು ಯಾರು? ಎಲ್ಲ ಕೊಟ್ಟವರು ಬ್ರಿಟಿಷ್ನವರೇ. ಅಂದರೆ ವಿಜ್ಞಾನದಿಂದ ಅವರು ಅಷ್ಟೊಂದು ಪ್ರಗತಿ ಸಾಧಿಸಿದ್ರು. ಆ ಕಾಲಕ್ಕೆ ನಮ್ಮವರೆಲ್ಲ ಯುದ್ಧಾಸ್ತ್ರಗಳನ್ನು ಬಳಸ್ತಾ ಇದ್ದಿದ್ದೇನು? ದೊಣ್ಣೆ, ಈಟಿ, ಮಚ್ಚು, ಚಾಕು, ಚೂರಿ, ಕತ್ತಿ, ಬಿಲ್ಲು, ಬಾಣ. ಅವ್ರು ಬಿಲ್ಲು ಬಾಣ ಹಿಡ್ಕೊಂಡ್ರೆ ಇವನೊಬ್ಬನೇ ನಿಂತ ಜಾಗದಲ್ಲಿ ಯಾವ ತ್ರಾಸ ಇಲ್ಲದೆ ಡಮಡಮ ಅನ್ನಿಸ್ ಬಿಸಾಕುವಷ್ಟು ಗನ್ ಪೌಡರ್ ಗನ್ನುಗಳವ್ರ ಹತ್ರ ಇತ್ತು. ಗನ್ನಿತ್ತು, ಜೊತೆಗೆ ಅವ್ರಿಗೇನಿತ್ತು? ಒಂದು ಗನ್ನು, ಜನನ ನಿಗ್ರಹಿಸೋದಕ್ಕೆ ಗನ್ನು. ಇನ್ನೊಂದು ಇಂಗ್ಲೀಷ್ ಅನ್ನೋ ಭಾಷೆ. ಇಂಗ್ಲೀಷ್ ಭಾಷೆಯನ್ನು ಏರಿದರು. ನಮಗೆಲ್ಲರಿಗೂ ಬೇರೆ ಬೇರೆ ಭಾಷೆಗಳಿದ್ವು. ಪಕ್ಕಕ್ಕೆ ಹೋದರೆ ತೆಲುಗು, ಈ ಕಡೆಗೆ ಹೋದರೆ ಬೆಂಗಳೂರು ದಾಟಿ ತಮಿಳು, ಇಲ್ಲಿ ನಾವೆಲ್ಲ ಕನ್ನಡ. ಇಲ್ಲೇ ಹತ್ರಕ್ಕೆ ಹೋದ್ರೆ ಹಿರಿಯೂರು ತಾಲೂಕು ಹೊಂದ್ಕೊಂಡಂತೆ ಎಲ್ಲ ತೆಲುಗು. ಹೌದಾನೆ? ಪ್ರಾದೇಶಿಕ ಭಾಷೆಗಳಿದ್ವು ನಮಗೆ ಮತ್ತು ಉಪಭಾಷೆಗಳಿದ್ವು. ಆದರೆ ಅವರು ಇಂಗ್ಲೀಷ್ ಅನ್ನುವ ಅಸ್ತ್ರದ ಮೂಲಕ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವ ಅಸ್ತ್ರದ ಮೂಲಕ ನಮ್ಮನ್ನೆಲ್ಲ ಏಕಸೂತ್ರದಲ್ಲಿ ಬೆಸೆದುಕೊಂಡ್ರು. 1799 4ನೇ ಆಂಗ್ಲೋ ಮೈಸೂರು ಯುದ್ಧ ಆಯಿತು. ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮಡಿದ ಹುತಾತ್ಮನಾದ ಹುತಾತ್ಮನಾದಾಗಲೇ ಇಡೀ ಮೈಸೂರು ರಾಜ್ಯ ಸೇರಿದಂತೆ ಭಾರತ ದೇಶವೇ ಬ್ರಿಟಿಷರ ಕೈವಶ ಆಯಿತು. ಅಲ್ಲಿವರೆಗೂ ಭಾರತ ದೇಶ ಬ್ರಿಟಿಷ್ನವರ ವಶವಾಗಿರಲಿಲ್ಲ. ಬ್ರಿಟಿಷ್ನವ್ರು ಬಂದು ಆಳಿದ್ದು ಒಳ್ಳೆಯದೇ ಆಯಿತು ಒಂದು ನೆಲೆಯಲ್ಲಿ. ಹೇಗೆ ಒಳ್ಳೆಯದಾಯಿತು ಅಂದರೆ ಜನಾಂಗೀಯ ಅಧ್ಯಯನಗಳನ್ನು ಮಾಡಿದರು. ಅಮ್ಮ ಈ ಕಡೆ ಕೇಳಿ, ಅಲ್ಲಿ ಅಕ್ಕ. ಜನಾಂಗೀಯ ಅಧ್ಯಯನಗಳನ್ನು ಮಾಡಿದ್ರಲ್ಲ, ಆ ಕ್ವೀನ್ ವಿಕ್ಟೋರಿಯಾ ರಾಣಿ ಆಳಬೇಕಾಗಿತ್ತು ಅಂದರೆ ಇಲ್ಲಿಗೆ ಧರ್ಮ ಅರ್ಥ ಆಗಬೇಕಾಗಿತ್ತು, ಆ ಅಮ್ಮನಿಗೆ ಇಲ್ಲಿನ ಭಾಷೆ ಅರ್ಥ ಆಗಬೇಕಾಗಿತ್ತು, ಪ್ರಾದೇಶಿಕ ಭಾಷೆಗಳು, ಇಲ್ಲಿನ ಜಾತಿಗಳ ಅರ್ಥ ಆಗಬೇಕಾಗಿತ್ತು. ಇವುಗಳನ್ನ ಅರ್ಥ ಮಾಡಿಕೊಂಡು ಇವ್ರನ್ನೆಲ್ಲ ಇಂಗ್ಲೀಷ್ ಅನ್ನುವಂಥ ಶಿಕ್ಷಣದ ಏಕಸೂತ್ರದಿಂದ ಆಳೋಣ ಅಂತ ಹೇಳಿ ಅವ್ರಿಗೆ ಗೊತ್ತಾಗೋಯ್ತು. ಅಂದರೆ ಅವ್ರು ಆಳಿದ್ದೆಲ್ಲ ಯಾತಕ್ಕೋಸ್ಕರ ಅಂದರೆ ತಮ್ಮ ಒಂದು ಪಾರಮ್ಯವನ್ನು, ತಮ್ಮ ಒಂದು ಆಡಳಿತ ಚುಕ್ಕಾಣಿಯನ್ನು ಇಡೀ ವಿಶ್ವದ ಮೇಲೆ ನಿಗ್ರಹಿಸೋಕ್ಕೋಸ್ಕರ ಭಾರತವು ಒಂದು ವಸಾಹತುವಾಗಿ ಆಳಿದರು. ಆಳುವಾಗ ನಾವು ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಎಲ್ಲರಿಗೂ ಅನುಕೂಲಗಳು ಕೊಟ್ಟವ್ರೆ. ಮೊಬೈಲಿಂದ ಬಂದಿರಲ್ಲ, ರೇಡಿಯೋ ಬಂತು, ಸೈಕಲ್ ಬಂತು, ಹಡಗು ಬಂತು, ಏರೋಪ್ಲೇನ್ ಬಂತು, ಎಲ್ಲ ಬಂದವು. ಪ್ಲೇನ್ ಬಂತು, ಜೆಟ್ ಪ್ಲೇನು, ಈಗ ರಾಕೆಟ್ಟು ಬಂತು. ಆ ರಾಕೆಟನ್ನು ಮೊದಲು ಟಿಪ್ಪು ಸುಲ್ತಾನ್ ಪ್ರಯೋಗಿಸ್ದ. ಇವೆಲ್ಲ ಅನುಕೂಲಗಳಾಗವೆ. ಅನುಕೂಲಗಳನ್ನೆಲ್ಲ ಪಡೆದವ್ರು ಯಾರು? ಅನುಕೂಲಗಳನ್ನೆಲ್ಲ ಪಡೆದವರು ನಮ್ಮಪ್ಪ ಅಲ್ಲ. ನೇಗಿಲಗುಳದಲ್ಲಿ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂದ್ಕೊಂಡು ನಮ್ಮಪ್ಪ ರಾಜ್ಯಗಳಳಿಯಲಿ, ರಾಜ್ಯಗಳು ದಿಸಲಿ, ಆರಲಿ ಗದ್ದುಗೆ ಮುಕುಟಗಳು ಬಿತ್ತುಳುವುದ ನಾವು ಬಿಡುವುದೇ ಇಲ್ಲ ಅಂತ ಕೂಲಿ ನಾಲಿ ಮಾಡಿಕೊಂಡು ಗೈಮೆ ಮಾಡಿಕೊಂಡಿದ್ರು. ಮತ್ತು ಬೇರೆ ಉಳ್ಳವರ ಮನೆಯಲ್ಲಿ ಜೀತ ಮಾಡಿಕೊಂಡಿದ್ರು. ಅವ್ರಿಗೆ ಮೆಟ್ಟಲು ಕೊಡೋದು, ಅವರ ಸತ್ತದನಗಳನ್ನು ಒತ್ತೊಯ್ಯೋದು, ತೊಗಲು ಸುಲಿಯೋದು, ತಮಟೆ ಹೊಡೆಯೋದು,
ಅರೆ ಹೊಡೆಯೋದು, ಹೌದ್ ತಾನೆ? ಈ ಥರ ಬಿಟ್ಟಿ ಚಾಕರಿಗಳನ್ನು ಮಾಡಿಕೊಂಡಿದ್ರು ನಮಗೆ ಗೊತ್ತಾಗಿರಲಿಲ್ಲ. ಪ್ರಶ್ನೆ ಅನುಕೂಲ ನಾವು ಅನುಭವಿಸ್ತಿದ್ದಾರಲ್ಲ, ಯಾಕಂದರೆ ಅನುಕೂಲ ಅನುಭವಿಸೋರು ನಾವಲ್ಲ, ನಾವೆಲ್ಲ ಜೀತದಲ್ಲಿದ್ವಿ, ಬಿಟ್ಟಿ ಚಾಕ್ರಿನಲ್ಲಿದ್ವಿ. ಅನುಕೂಲ ಅನುಭವಿಸ್ತಿದ್ದವರೆಲ್ಲ ಯಾರು? ಮೇಲ್ಜಾತಿಗಳು. ಮೇಲ್ಜಾತಿಗಳು ಅನುಕೂಲ ಅನುಭವಿಸ್ತಾ ಇರುವಾಗ ಯಾರೂ ಪ್ರಶ್ನೆ ಮಾಡಲಿಲ್ಲ ಅವರು ಬ್ರಿಟಿಷ್ನವ್ರನ್ನ. ಅರ್ಥ ಆಯ್ತಾ? ಯಾಕಂದ್ರೆ ಅವ್ರು ಅನುಕೂಲ ಅನುಭವಿಸ್ತಾವ್ರೆ. ಆದರೆ ಪ್ರಶ್ನೆ ಅವರೆಲ್ಲ ಅಧ್ಯಯನ ಮಾಡಿದ್ರಲ್ಲ ಜಾತಿನ, ಆವಾಗ ನಾವೇನು ತಿಳ್ಕೊಂಡ್ವಿ ಅಂದರೆ ಭಾರತ ದೇಶದವರು ಇವರು ಪ್ರಶ್ನೆ ಮಾಡೋಕ್ಕೋಗಿಲ್ಲ. ಈ ಜಾತಿಯಲ್ಲಿ ಹುಟ್ಟಿರೋದು ನಮ್ಮ ಕರ್ಮ, ನಮ್ಮ ಪೂರ್ವಜನ್ಮದ ಪಾಪಕರ್ಮ ಪುಣ್ಯಕರ್ಮ. ಹಿಂಗೆ ತಿಳ್ಕೊಂಡು ಜಾತಿನ ಇನ್ನಷ್ಟು ಸುಭದ್ರ ಮಾಡಿಕೊಂಡ್ರು. ಬ್ರಿಟಿಷ್ನವರು ಜಾತಿ ಪದ್ಧತಿಯನ್ನು ನಿರ್ನಾಮ ಮಾಡೋಕ್ಕೆ ಅಥವಾ ನಿರ್ಮೂಲನೆ ಮಾಡೋದಕ್ಕೆ ಆದ್ಯತೆಯ ದೃಷ್ಟಿಯಿಂದ ಕೈ ಹಾಕಲೇ ಇಲ್ಲ. ಅವರು ಜಾತಿ ಒಂದು ಸಾಮಾಜಿಕ ಆರ್ಥಿಕ ಅಸಮಾನತೆಯ ಮಾನದಂಡ ಅಂತ ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ಮತ್ತು ನಮಗೆ ಜಾತಿ ಒಂದು ಸಾಮಾಜಿಕ ಆರ್ಥಿಕ ಅಸಮಾನತೆಯ ಮಾನದಂಡ ಅಂತ ನಮಗೆ ಗೊತ್ತಾಗಿದ್ದು ಯಾರಿಂದ? ಅಂಬೇಡ್ಕರ್ರೇ ಬರಬೇಕಾಯ್ತು. ಅಂಬೇಡ್ಕರ್ ಬಂದು ಹೇಳಿದ್ರು, ದ ಕಾಸ್ಟ್ ಸಿಸ್ಟಮ್, the Hindu caste system is the main factor for all discrimination. The discrimination in economy, discrimination in enjoying political power, and discrimination in enjoying social equality. So, the discrimination, the base of the discrimination is the caste system ಅಂತ ಹೇಳಿಕೊಟ್ರು. ಅಂದರೆ ಜಾತಿ ಪದ್ಧತಿಯೇ ಎಲ್ಲ ಅಸಮಾನತೆಯ ಆಧಾರ ಸ್ತಂಭ. ಅಂಬೇಡ್ಕರ್ರು ಹೇಳಿದ್ರಲ್ಲ, ಆಗಲೇ ನಮ್ಗೆ ಅರ್ಥ ಆಗಿದ್ದು. ಅಲ್ಲಿವರೆಗೂ ಜಾತಿ ಅಂದರೆ ಏನು ತಿಳ್ಕೊಂಡಿದ್ವಿ? ಈ ಜಾತಿ ಒಳಗೆ ಹುಟ್ಟಿರೋದು ನಾವು ಪಾಪ ಮಾಡಿ ಹುಟ್ಟಿದ್ವಿ, ಅದರಿಂದ ನಾವು ಒಪ್ಕೋಬೇಕು ಈ ಜಾತಿನ. ನಾವು ಬಿಟ್ಟಿ ಚಾಕ್ರಿ ಮಾಡ್ತಾಯಿದ್ದೀವಿ, ಅದು ನಮ್ಮ ಕರ್ಮ, ಹಿಂಗೇ ತಿಳ್ಕೊಂಡಿದ್ವಿ. ನೋಡಿ, ಯಾವಾಗ ಅಂಬೇಡ್ಕರ್ ಹೇಳ್ಕೊಟ್ರು ನಮಗೆ ಜಾತಿಯೇ ಅಸಮಾನತೆಗೆ ಮೂಲದಂಡ, ಜಾತಿಯೇ ಅಸಮಾನತೆಗೆ ಆಧಾರ ಅಂತ, ಆಗ ಅವರು ಹೇಳಿದರು ಅನಿಲೇಷನ್ ಆಫ್ ಕಾಸ್ಟ್ ಅಂತ ಹೇಳಿದರು. ಅನಿಲೇಷನ್ ಆಫ್ ಕಾಸ್ಟ್ ಅಂದರೆ ಜಾತಿ ನಿರ್ಮೂಲನೆ. ಬಸವಣ್ಣ ಆ ಥರ ಜಾತಿ ನಿರ್ಮೂಲನೆ ಮಾಡೋದಕ್ಕೆ ಹೋಗೇನೆ ಏನು ಸಮಗಾರ ಅರಳಯ್ಯ ಮತ್ತು ಕಲ್ಯಾಣಮ್ಮನ ಮಗ ಶೀಲವಂತ ಬ್ರಾಹ್ಮಣರ ಮಂತ್ರಿ ಮಧುವರ್ಸನ ಮಗಳು ಲಾವಣ್ಯವತಿ ಇಬ್ಬರಿಗೂ ಮದುವೆ ಮಾಡಿ ಜಾತಿನ ನಾಶ ಮಾಡೋಕ್ಕೆ ಪ್ರಯತ್ನ ಮಾಡಿದವರು ಯಾರು? ಬಸವಣ್ಣ. ಆ ಬಸವಣ್ಣ ಏನು ಹೇಳಿದರು ಜಾತಿ ನಾಶ ಮಾಡೋಕ್ಕೆ? ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ. ಏನು ಬಸವಣ್ಣನವರು ಕನಸು ಕಂಡಿದ್ರು ಜಾತಿ ನಿರ್ಮೂಲನೆ, ಆ ಜಾತಿ ನಿರ್ಮೂಲನೆಗೆ ಪ್ರಜ್ಞೆಯಿಂದ ಕೈ ಹಾಕಿದ್ದು ಅಂಬೇಡ್ಕರ್ ಅವರು. ಅನಿಲೇಷನ್ ಆಫ್ ಕಾಸ್ಟ್ ಅಂತ ಬರೆದ್ರಲ್ಲ ಅಂಬೇಡ್ಕರ್ ಅವರು, ಜಾತಿ ವಿನಾಶ ಅಂತ. ಆವಾಗಲೇ ನಮಗೆ ಗೊತ್ತಾಗಿದ್ದು ಜಾತಿ ವಿನಾಶ ಮಾಡಿದರೆ ಮಾತ್ರ ಸಾಮಾಜಿಕ ಸಮಾನತೆ ಸಾಧ್ಯ, ಮತ್ತು ರಾಜಕೀಯ ಅಧಿಕಾರ ಹಿಡಿದ್ರೆ ಮಾತ್ರ ಎಲ್ಲ ಬದಲಾವಣೆಗಳ ಬಾಗಿಲುಗಳು ತೆರೆದುಕೊಳ್ಳೋದಕ್ಕೆ ಸಾಧ್ಯ. ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಥ್ರೂ ವಿಚ್ ಯು ಕ್ಯಾನ್ ಓಪನ್ ದ ಲಾಕ್ಸ್ ಆಫ್ ಚೇಂಜ್. ಅಂಬೇಡ್ಕರ್ ಹೇಳಿದರು. ಆಗಲೇ ನಮ್ಗೆ ಅರ್ಥ ಆಗಿದ್ದು ಈ ಜಾತಿಯ ವಿರುದ್ಧ ನಾವು ಹೊರಟ್ವಿ, ಅದಕ್ಕೆ ಸಂಘಟನೆ ಕಟ್ಟಿದ್ವಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಹೀಗೆ ಅನೇಕ ಸಂಘಟನೆಗಳಿದ್ದಾವೆ. ಈಗ ಮಹಾನಾಯಕ ದಲಿತ ಸೇನೆ. ಹೀಗೆ ಜಾತಿ ಮತ್ತು ಆರ್ಥಿಕತೆಯ ಅಧಿಕಾರಗಳ ವಿರುದ್ಧ ಈ ಥರದ ಸಂಘಟನೆಗಳನ್ನು ಮಾಡಿಕೊಂಡು ಹೊರಟ್ವಿ. ಈ ಸಂದರ್ಭದಲ್ಲಿ ಮನಗಾಣಬೇಕಾದ ವಿಚಾರ ಇದೆ. ಇವತ್ತಿಗೂ ಕೂಡ ಅನೇಕ ಸಮುದಾಯಗಳು, ಆದಿವಾಸಿ ಸಮುದಾಯಗಳು, ಅಲೆಮಾರಿ ಸಮುದಾಯಗಳು ಇನ್ನೂ ನಾಗರಿಕ ಹಕ್ಕುಗಳನ್ನು ಪಡೆದುಕೊಳ್ಳೋಕ್ಕಾಗಿಲ್ಲ. ಮೊಂಡ್ರ ಬಗ್ಗೆ ಅಧ್ಯಯನ ಮಾಡಿದೆ ಮೊನ್ನೆ ನಾನು. ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿನಲ್ಲಿ ಅದು ಹೊಸತು ಪತ್ರಿಕೆಯ ಮಾಸಪತ್ರಿಕೆಯ ಈ ತಿಂಗಳಲ್ಲಿ ಸಂಚಿಕೆಯಲ್ಲಿ ಪ್ರಕಟ ಆಗಿದೆ ಮೊಂಡ್ರ ಬಗ್ಗೆ. ಆ ಮೊಂಡ್ರು ಇವತ್ತು ಕೈ ಕುಯ್ಕೋತಾರೆ, ತೊಡೆ ಕುಯ್ಕೋತಾರೆ, ಕಲ್ಲು ತಗೊಂಡು ನೆತ್ತಿ ಚಚ್ಕೊಳ್ತಾರೆ. ಅವ್ರು ನಿರೀಕ್ಷೆ ಮಾಡಿದ ಒಂದು ಭಿಕ್ಷೆ ನೀವು ಕೊಡಲಿಲ್ಲ ಅಂದರೆ
ಆ ಥರ ಎಷ್ಟೋ ಸಮುದಾಯಗಳಿದ್ದಾವೆ. ಈಗ ಶಿಳ್ಳೆಕ್ಯಾತ್ರ ಸಮುದಾಯ, ಗೊಂಬೆರಾಮರ ಸಮುದಾಯ ತೊಗಲು ಗೊಂಬೆಗಳ ಮೂಲಕ ತೊಗಲ ಪಟ್ಟಿಕೆಗಳಲ್ಲಿ ರಾಮಾಯಣ ಮಹಾಭಾರತ ಕಾವ್ಯಗಳನ್ನು ಬರೆದು ಅವುಗಳನ್ನು ಪ್ರದರ್ಶನ ಮಾಡಿ, ಆಟಗಳನ್ನು ಪ್ರದರ್ಶನ ಮಾಡಿ, ದೊಂಬರು ತಂತಿ ಮೇಲೆ ನಡೆಯೋದು, ಬಳೆಗಳಲ್ಲಿ ತೂರೋದು, ಮತ್ತು ಕಲ್ಚಪ್ಪಡಿಗಳನ್ನು ಕೈಯಲ್ಲಿ ಹೊಡೆಯೋದು, ಇವೆಲ್ಲ ಮಾಡ್ತಾರಲ್ಲ. ಈಗಿಲ್ಲ, ನಿಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಅನ್ಕೋಬೇಡಿ, ಈಗಲೂ ಇದ್ದಾರೆ. ನಾಗರಿಕ ಹಕ್ಕುಗಳಿಂದ ವಂಚಿತವಾದಂಥ ಸಮುದಾಯಗಳಿದ್ದಾವೆ. ಈ ನಾಗರಿಕ ಹಕ್ಕುಗಳಿಂದ ಅವ್ರಿಗೆ ಓಟಿನ ಹಕ್ಕಿಲ್ಲ, ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಒಂದು ನಿವೇಶನ ಇಲ್ಲ. ಇನ್ನು 2 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ನಿವೇಶನ ಇಲ್ಲ, ಮನೆಗಳಿಲ್ಲ, ಇವ್ಯಾವೂ ಇಲ್ಲ. ಒಂದು ಕೊರಚರ ಸಮುದಾಯ ನಾನು ಅಧ್ಯಯನ ಮಾಡ್ತಾ ಇದ್ದೆ, ಇತ್ತೀಚೆಗೆ ಮಾಡ್ತಾ ಇದ್ದೀನಿ, ಅದೊಂದು ಪುಸ್ತಕ ಬರಿತಾ ಇದ್ದೇನೆ. ಆ ಕೊರಚರಿಗೆ ಇವತ್ತು ಕೂಡ ಓಟ್ ಹಾಕೋದು ಅಂದರೆ ಗೊತ್ತಿಲ್ಲ. ಓಟು ಅಂದರೆ ಏನು, ಎಲೆಕ್ಷನ್ ಅಂದರೆ ಏನು ಅಂತ ಕೇಳ್ತಾರೆ. ಅಂದಾಗ ನಮಗೀಗ ಅರ್ಥ ಆಗಬೇಕಾಗಿದೆ, ಇವತ್ತಿಗೂ ಕೂಡ ಅನ್ಸೀಯಬಲ್, ಅನ್ಅಪ್ರೋಚಬಲ್, ಅನ್ಟಚಬಲ್ ಆಗಿರುವಂಥ ಒಂದು ಸಮುದಾಯ ಇದೆ. ಅನ್ಸೀಯಬಲ್, ನೋಡಲಾಗದೆ ಅಜ್ಞಾತವಾಗಿ ಉಳಿದಿರುವ. ಅನ್ಟಚಬಲ್, ಅಸ್ಪೃಶ್ಯವಾಗಿ ಉಳಿದಿರುವ. ಅಂಡ್ ಅನ್ಅಪ್ರೋಚಬಲ್, ಪ್ರಸ್ತಾಪಿಸದೇ ಉಳಿದಿರುವ ಸಮುದಾಯಗಳಿದ್ದಾವೆ. ಈಗ ಡೋಹಾರರು, ಮಾಚಾಳರು, ಮಚುಗಾರರು, ಮಾಸ್ಟಿಕರು, ಆಮೇಲೆ ಬುಡ್ಗಜಂಗಮರು, ಸುಡುಗಾಡು ಸಿದ್ಧರು, ಕಾಟಿಪಾಪಲು ಅಂತ ಕರೀತಾರೆ, ಸುಡುಗಾಡು ಸಿದ್ಧರು, ಅವರು ಎಷ್ಟೊಂದು ಸಮುದಾಯಗಳಿದ್ದಾವೆ. ಬಾಲಬಸವರು, ಇವೆಲ್ಲ ಸಮುದಾಯಗಳನ್ನ ನೀವು ಸುಮ್ಮನೆ ಸಮೀಕ್ಷೆ ಮಾಡಿ ನಿಮಗೆ ಕಣ್ಣಿಗೆ ಕಾಣಲ್ಲ ಅಂತ ಇರ್ತಾರಷ್ಟೇ. ಆದರೆ ನೋಡೋದೊಂದು ಹೃದಯದ ಕಣ್ಣಿತ್ತು ಅಂದರೆ ನಾವಿದ್ದ ಜಾಗದಲ್ಲೇ ಕಾಣಿಸ್ತಾರೆ ಇವರೆಲ್ಲ. ಅವ್ರಿಗಿವತ್ತು ಕೂಡ ಯಾವ ಬ್ರಿಟಿಷ್ನವ್ರನ್ನ ನಾವು ಪ್ರಶ್ನೆ ಮಾಡೋಕ್ಕಾಗದೆ ಒಂದು ಜೀತಗಾರಿಕೆಯಲ್ಲಿ ಇದ್ದುವೋ ಅದೇ ರೀತಿಯಲ್ಲಿ ಪ್ರಶ್ನೆ ಮಾಡೋಕ್ಕಾಗದೆ ಅವರ ಕುಲವೃತ್ತಿಗಳಲ್ಲಿ ಕೈಗಾರಿಕೀಕರಣ ಬಂದು ಕುಲವೃತ್ತಿಗಳು ಕಳೆದೋಗಿದ್ದಾವೆ. ಆದರೂ ಕೂಡ ಆ ಕುಲದ ಕಲೆಗಳಲ್ಲಿ ಭಿಕ್ಷಾಟನೆ ಮಾಡ್ತಾ ಯಾಚಕ ಪ್ರವೃತ್ತಿನಲ್ಲಿ ಬದುಕ್ತಾ ಇದ್ದಾವೆ. ಹೀಗೆ ಬದುಕುವ ಈ ಹೊತ್ತು, ಇನ್ನೊಂದು ನಿಮಿಷ, ಹೀಗೆ ಬದುಕುವ ಈ ಹೊತ್ತು ನಮಗೆ ಸಂಪತ್ತು ಅನ್ನೋದು ಕೆಲವೇ ಜನಗಳ ಕೈಯಲ್ಲಿ ಕೇಂದ್ರಿತವಾಗ್ತಾ ಇದೆ. ಇಲ್ಲಿನ ತನಕ ನಮ್ಮನ್ನು ಕಳೆದ 10 ವರ್ಷಗಳ ಆಳಿದವರು ಏನು ಮಾಡಿದರು ಅನ್ನೋದನ್ನು ನೋಡಿದ್ದೇವೆ. ಏನು ಖಾಸಗೀಕರಣ, ದೊಡ್ಡ ದೊಡ್ಡ ಸಾರ್ವಜನಿಕ ಕಂಪನಿಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರ್ಬಿಡೋದು. ರೈಲಾಗಿರ್ಬೋದು, ಹಡಗಾಗಿರ್ಬೋದು, ಏರೋಪ್ಲೇನ್ ಆಗಿರ್ಬೋದು, ಮಾರ್ಬಿಡೋದಪ್ಪ ದುಡ್ಡಿರೋರಿಗೆ. ಹೀಗೆ ಸಂಪತ್ತು ಒಂದು ಕಡೆ ಕೇಂದ್ರೀಕರಣ ಆಗ್ತಾ ಇದೆ. ಜಾತಿಯ ಬೇರುಗಳು ಸಡಿಲ ಆಗ್ತಾ ಇಲ್ಲ. ಮತ್ತು ಇವತ್ತಿಗೂ ಕೂಡ ಸಂಪತ್ತು ಮತ್ತು ಅಧಿಕಾರ ನಿರಚನೆಗೊಂಡಿಲ್ಲ. ಅಧಿಕಾರ ವಂಚಿತರು, ಸಂಪತ್ತಿನಿಂದ ವಂಚಿತರು ವಂಚಿತರಾಗಿಯೇ ಕತ್ಲಲ್ಲೇ ಉಳಿದಿದ್ದಾರೆ. ಅದಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಒಂದು ಕಡೆ ಒಂದು ಮಾತು ಹೇಳಿದರು. ಅವರ ಮಾತಿನಿಂದ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ಅವ್ರು ಹೇಳಿದ್ದೇನು ಅಂದರೆ, ಒಬ್ಬ ಶೋಷಕನನ್ನು ಎದುರಿಗೆ ನಿಲ್ಲಿಸ್ಕೊಂಡು ಅಕ್ಷರ ಕಲಿತವನು, ನೀನು ಶೋಷಕ ಕಣೋ, ನನಗೆ ನಿನ್ನನ್ನು ಶೋಷಣೆ ಮಾಡ್ತಾ ಇದೆಯಾ, ನಿಲ್ಲಿಸ್ಬಿಡು ಅಂದಾಗ ಹಂಗೆ ಪ್ರಶ್ನೆ ಮಾಡಿದ ಕ್ಷಣದಲ್ಲೇ ಆ ಪ್ರಶ್ನಿಸಿದವನು ಹೆಣ ಆಗಿ ಉರುಳೋಗ್ಬಿಡ್ತಾನೆ. ಏನು ಹೇಳಿ, ನೀನು ನನಗೆ ಶೋಷಕ ಕಣೋ, ನನ್ನನ್ನು ಶೋಷಣೆ ಮಾಡ್ತಾ ಇದೀಯಾ ಅಂತ ಹೇಳಿ ಪ್ರಶ್ನೆ ಮಾಡಿಬಿಟ್ರೆ ಆ ಪ್ರಶ್ನೆ ಮಾಡಿದವನು ಹೆಣವಾಗಿ ಉರುಳ್ತಾನೆ. ಒಂದು ಶೋಷಣೆಗೀಡಾಗಿದ್ದಾನಲ್ಲ ಅವನಿಗೆ, ನೀನು ಶೋಷಣೆಗೀಡಾಗಿದೆಯಾ ಕಣಪ್ಪ, ನೀನು ಶೋಷಿತ ಕಣಯ್ಯ, ಪ್ರಶ್ನೆ ಮಾಡೋದು ಕಲ್ತ್ಕ ಅಂತ ಹೇಳಿದ ಕೂಡಲೇ ಅವನಿಗೆ ಅರಿವಿಗೆ ಬಂತು, ಓ ನಾನು ಶೋಷಿತ,
ನಾನು ಪ್ರಶ್ನೆ ಮಾಡಬೇಕು ಅಂದ ಕೂಡಲೇ ಪ್ರಶ್ನೆ ಮಾಡೋದಕ್ಕೆ ಎದ್ದೊಳ್ತಾನೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವನಿಗೆ ಚೈತನ್ಯ ಇಲ್ಲ. ಆ ಪ್ರಶ್ನೆ ಮಾಡುವ ಪ್ರಶ್ನೆ ಅವನ ಗಂಟ್ಲಲ್ಲೇ ಉಳಿದೋಗ್ಬಿಡುತ್ತೆ. ಆಯಿತಾ? ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹೇಳುವ ಈ ಮಾತು ನಮ್ಮೊಳಗಿನ ಎಚ್ಚರ ಆಗಬೇಕು. ಅದಕ್ಕೆ ಆ ಪ್ರಶ್ನೆ ಮಾಡೋನಿಗೆ ಶಕ್ತಿ ಹೇಗೆ ಬರೋಕ್ಕೆ ಸಾಧ್ಯ? ಹೇಗೆ ಬರೋಕ್ಕೆ ಸಾಧ್ಯಪ್ಪ ಅಂದರೆ ಅವನು ಉದ್ಯಮಶೀಲತೆಯಲ್ಲಿ ತೊಡಗಬೇಕು, ಅವನಿಗೆ ಶಿಕ್ಷಣ ಸಿಕ್ಕಬೇಕು, ಅವನಿಗೆ ದುಡಿಮೆಯ ಮಾರ್ಗಗಳು ಸಿಕ್ಕಬೇಕು. ಹೀಗೆ ಶಿಕ್ಷಣ, ದುಡಿಮೆಯ ಮಾರ್ಗ, ಸಂಪತ್ತಿನ ಮರುಹಂಚಿಕೆ, ಅಧಿಕಾರಗಳ ಮರುಹಂಚಿಕೆ, ಅಂಥ ಮರುಹಂಚಿಕೆಗಳು ಮಾತ್ರ ಆದಾಗಲೇ ಸಾಮಾಜಿಕ ನ್ಯಾಯ ಸ್ಥಾಪನೆ ಸಾಧ್ಯ. ಇವತ್ತು ಅಲೆಮಾರಿಗಳ ಜಗತ್ತು ಹಾಗೆ ಇರೋದು. ಸುಳ್ಳು ಜಾತಿ ಪತ್ರಗಳನ್ನು ತೆಗೆದುಕೊಂಡು ಬಂದು ಎಸ್ಸಿಗಳಿಗೆ ವಂಚನೆ ಮಾಡ್ತಾವ್ರೆ, ಎಸ್ಟಿಗಳಿಗೆ ವಂಚನೆ ಮಾಡ್ತಾ ಇದ್ದಾರೆ. ಲಿಂಗಾಯತರು, ವೀರಶೈವರು ಬೇಡ ಜಂಗಮ ಬುಡಗ ಜಂಗಮ ಅನ್ನೋ ಹೆಸರಿನಲ್ಲಿ ಸುಳ್ಳು ಎಸ್ಸಿ ಜಾತಿ ಪತ್ರಗಳು ತಗೊಳ್ತಾವ್ರೆ. ಇವುಗಳನ್ನೆಲ್ಲವೂ ಪ್ರಶ್ನೆ ಮಾಡುವ ಮಟ್ಟಕ್ಕೆ ಮತ್ತು ಆಧುನಿಕ ನವಬಂಡವಾಳಶಾಹಿಯ ಉತ್ಪಾದನಾ ರಚನೆಗಳನ್ನು, ಆರ್ಥಿಕ ರಚನೆಗಳನ್ನು ಪ್ರಶ್ನೆ ಮಾಡುವ ಆ ಮಟ್ಟಕ್ಕೆ ನಾವು ಹೋಗಬೇಕು. ಅವು ಸ್ಫೋಟಗೊಂಡಾಗ ಮಾತ್ರ ನಮಗೆ ಒಂದು ಸಾಮಾಜಿಕ ನ್ಯಾಯಸ್ಥಾಪನೆ ಸಾಧ್ಯ. ಆಗಲೇ ಆದಿವಾಸಿಗಳಾಗಿರಲಿ, ಅಲೆಮಾರಿಗಳಾಗಿರಲಿ, ಒಂದು ಅಧಿಕಾರದ ಭಾಗಿದಾರರಾಗಲು, ಜ್ಞಾನದ ಭಾಗಿದಾರರಾಗಲು ಅವರಿಗೆ ಸಾಧ್ಯ. ಇಲ್ಲದೇ ಇದ್ದರೆ ಅವರು ಜ್ಞಾನದಿಂದಲೂ ಹೊರಗುಳಿತಾರೆ, ಅಧಿಕಾರದಿಂದಲೂ ಹೊರಗುಳಿತಾರೆ. ಆಗ ಉಳ್ಳವರು ಉಳ್ಳವರಾಗಿಯೇ, ಮೇಲಿಗರು ಮೇಲಿಗರಾಗಿಯೇ, ಕೀಳಿಗರು ಕೀಳಿಗರಾಗಿಯೇ ಉಳಿದು ಹೋಗುತ್ತಾರೆ. ಇಂಥ ವಿಪತ್ತನ್ನು ನಾವು ಆದಷ್ಟು ಬೇಗನೆ ನೀಗಿಕೊಳ್ಳಬೇಕು.